ಗೈಸ್ ಶುಕ್ರವಾರದಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಫಾರ್ಚುನೇಟ್ಲಿ ಇವತ್ತು ಆಂಟಿ ಮನೆಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಇವತ್ತು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಗೈಸ್ ಇವತ್ತು ನಮಗೆ ಹಾಲ್ ಟಿಕೆಟ್ ಕೊಡ್ತಾ ಇದ್ದಾರೆ ಕಾಲೇಜಲ್ಲಿ, ಅದಕ್ಕೆ ಇವತ್ತು ಬರೋದಕ್ಕೆ ಹೇಳಿದ್ದಾರೆ. ಸೊ ಹೋಗ್ತಾ ಇದ್ದೀನಿ. ಫಸ್ಟ್ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಆಮೇಲೆ ಹೋಗ್ತೀನಿ. ಗೈಸ್ ಇವಾಗ ಕಂಪ್ಯೂಟರ್ ಕ್ಲಾಸ್ ಹತ್ರ ಬಂದೆ. ಕಂಪ್ಯೂಟರ್ ಕ್ಲಾಸ್ನ ಮುಗಿಸ್ಕೊಂಡು ಇವಾಗ ಹಾಲ್ ಟಿಕೆಟ್ ಇಸ್ಕೊಳ್ಳೋಕ್ಕೆ ಅಂತ ಕಾಲೇಜಿಗೆ ಹೋಗಬೇಕು. ಗೈಸ್ ನಾನು ಬರೋಕ್ಕೂ ಮುಂಚೆನೇ ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡಿ ಕಂಪ್ಯೂಟ್ರಲ್ಲಿ ಟೈಪ್ ಮಾಡ್ತಾ ಕೂತಿದ್ದಾರೆ. ನಾನು ಬಂದಿದ್ದು ಲೇಟ್ ಆಯಿತು, ಇವತ್ತು ಬಸ್ ಲೇಟ್ ಆಯಿತು. ಇವಾಗ ಕಂಪ್ಯೂಟರ್ ಕ್ಲಾಸ್ನ ಮುಗಿಸ್ಕೊಂಡು ಇವಾಗ ಹಾಲ್ ಟಿಕೆಟ್ ಇಸ್ಕೊಳ್ಳೋದಕ್ಕೆ ಅಂತ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡಿ ಎಲ್ಲ. ಗೈಸ್ ಇವಾಗ ಕಾಲೇಜ್ ಹತ್ರ ಬಂದ್ವಿ. 12:30 ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಮಳೆ ಬೇರೆ ಬರೋವಾಗ ಆಗಿದೆ. ಗೈಸ್ ಎಂಟ್ರೆನ್ಸಲ್ಲಿ ಸರಸ್ವತಿ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಷ್ಟೇ ಚೆನ್ನಾಗಿ ರಂಗೋಲಿ ಕೂಡ ಬಿಡಿಸಿದ್ದಾರೆ. ಗೈಸ್ ಇವಾಗ ಹಾಲ್ ಟಿಕೆಟ್ ಕೊಡೋದಕ್ಕೆ ಅಣ್ಣ ಬಂದು ಇಲ್ಲಿ ನಿಂತಿದ್ದಾರೆ. ಯಾರು ಕೂಡ ಬಿಡ್ತಾನೆ ಇಲ್ಲ ಅವ್ರನ್ನ. ಅಂದ್ಕೊಡಿ ಅಂತ ಅಂತಿದ್ದಾರೆ. ಅಣ್ಣಂಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ, ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅಂತ. ರೋಲ್ ನಂಬರ್ ವೈಸ್ ಕರೆದು ಪಾಪ ಸಾಕಾಗಿ ಹೋಗ್ಬಿಟ್ಟಿದೆ ಅವರಿಗಂತೂ. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ, ಎಷ್ಟು ಜನ ಹೆಂಗೆ ಯಾವ ಥರ ನಿಂತಿದ್ದಾರೆ ಅಂತ. ಗೈಸ್ ಇವತ್ತು ನಮಗೆ ಹಾಲ್ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತಲೇ ಮಳೆ ಬರ್ತಿದೆ. ಎಷ್ಟೋ ದಿನ ಆದಮೇಲೆ ಮಳೆನ ನೋಡ್ತಾ ಇದ್ದೀವಿ. ನೋಡಿ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಮಳೆ ನೋಡಿ ಎಷ್ಟು ಬರ್ತಿದೆ ಅಂತ. ಗೈಸ್ ಶುಕ್ರವಾರದಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, ಮಳೆ ಬರ್ತಾ ಇದೆ. ಸೊ ಹೆಂಗೂ ಛತ್ರಿ ತಗೊಬಂದಿದ್ದೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. 1:30ಗೆ ನಮಗೆ ಬಸ್ ಇದೆ. ಸೊ ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಈ ವ್ಲಾಗ್ನ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ. ಗೈಸ್ ಅಂತೂ ಇವಾಗ ನೆಟ್ಕೊಂಡೇ ಬಂದೆ ನಾನು. ಬಸ್ ಮಿಸ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ಹತ್ರ. ತುಂಬಾ ಹೊಟ್ಟೆ ಹಸುವಾಗ್ತಿದೆ ಗೈಸ್. ಏನಾದ್ರು ತಿನ್ನಬೇಕು, ಏನು ತಿನ್ನೋದು ಅಂತ ನೋಡೋಣ ಬನ್ನಿ. ಗೈಸ್ ಹೊಟ್ಟೆ ಹಸುವಾಗ್ತಿತ್ತು ಅಂತ ಖಾರ ಬಂದು ತಗೊಂಡೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಇನ್ನೂ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ ಟೇಸ್ಟ್ ಅಂತೂ. ಆ್ಯಂಡ್ ಇದೇನು ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಇದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಐಸ್ ಕ್ರೀಮ್ ಥರ ಇದೆ, ಕೋನ್ ಐಸ್ ಕ್ರೀಮ್ ಥರ. ಸೊ ನಾನು ಹಾಗಾಗಿ ಇದನ್ನು ತೊಗೊಂಡೆ. ಇದು ಯಾವ ರೀತಿ ಇದೆ ಅಂದರೆ ಫುಲ್ಲು ಕ್ರೀಮ್, ಒಳಗಡೆ ಎಲ್ಲ ಫುಲ್ಲು ಕ್ರೀಮ್ ಆಗಿದೆ. ಬಟ್ ಚೆನ್ನಾಗಿದೆ ಟೇಸ್ಟು. ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಎರಡೂ ಟೇಸ್ಟ್ ಮಾಡಿದೆ. ಇದನ್ನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ಗೈಸ್ ನಾನು ಇವಾಗ ಮನೆಗೆ ಬಂದೆ. ಸೊ ಈಗ ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು. ಫಸ್ಟು ಹೊಟ್ಟೆ ಹಶ್ವಾಗ್ತಿದೆ. ಗೈಸ್ ಅನ್ಫಾರ್ಚುನೇಟ್ಲಿ ಇವತ್ತು ಆಂಟಿ ಮನೆಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಇವತ್ತು ನಮ್ಮ ಅತ್ತೆ ಬಂದಿದ್ದಾರೆ ಮನೆಗೆ. ಆ್ಯಂಡ್ ಏನಕ್ಕೆ ಕ್ಯಾನ್ಸಲ್ ಆಯಿತು ಅಂತ ಅಂದರೆ ನಾಳೆನೇ ಎಕ್ಸಾಮ್ ಇರೋದ್ರಿಂದ ಇವತ್ತು ಓದ್ಕೋಬೇಕು. ಸೊ ಹಾಗಾಗಿ ಕ್ಯಾನ್ಸಲ್ ಆಯಿತು. ನಾನು ನೋಡಿ ಎಣ್ಣೆ ಹಾಕ್ಕೊಂಡು ಎಷ್ಟು ಖರಾಬಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಇವಾಗ ತುಂಬ ಬಿಸಿಲಿರೋದ್ರಿಂದ ವಾಟರ್ ಮೆಲನ್ ತಿನ್ನೋಣ ಅಂತ ಹೇಳ್ಬಿಟ್ಟು ಇಷ್ಟು ವಾಟರ್ ಮೆಲನ್ ಹಾಕ್ಕೊಂಡು ಇವಾಗ ತಿಂತಾ ಇದ್ದೀನಿ. ಇವಾಗ ಮಧ್ಯಾಹ್ನ 12 ಗಂಟೆ ಆಗಿದೆ. ಊಟ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಗೈಸ್. 1 ಮಂತ್ ಕೊಟ್ಟಿದ್ದಾರೆ ಎಕ್ಸಾಮ್ ಟೈಮ್ ಟೇಬಲ್ಲು. ನಾಳೆ ಸ್ಟಾರ್ಟ್ ಆದರೆ 29ಗೆ ಸ್ಟಾರ್ಟ್ ಆಗ್ತಾ ಇರೋದು ಎಕ್ಸಾಮ್. ಅಂದರೆ ನಾಳೆ ಫ್ರೈಡೇಯಿಂದ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಾವು ಶೃಂಗೇರಿಗೆ ಹೋಗಬೇಕಾಗಿತ್ತು, ಅದು ಕೂಡ ಕ್ಯಾನ್ಸಲ್ ಆಯಿತು ನನಗೆ ಎಕ್ಸಾಮ್ ಇರೋದ್ರಿಂದ. ಶೃಂಗೇರಿಗೆ ಏನಕ್ಕೆ ಅಂತ ಅಂದರೆ ನನ್ನ ತಂಗಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ಶೃಂಗೇರಿಗೆ ಅಂತ ಹೊರಟಿದ್ವಿ ನಾನು ಮತ್ತು ನಮ್ಮ ಆಂಟಿ ಅಂಕಲ್ ಎಲ್ಲ. ಸೊ ಕ್ಯಾನ್ಸಲ್ ಆಯಿತು ಎಕ್ಸಾಮ್ ಇರೋದ್ರಿಂದ. ನೆಕ್ಸ್ಟ್ ಮಂತ್ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಸೊ ಗೈಸ್ 1 ಮಂತ್ ಕೊಟ್ಟಿದ್ದಾರೆ ಎಕ್ಸಾಮ್. ಸಿಕ್ಕಾಬಟ್ಟೆ ಗ್ಯಾಪ್ ಇದೆ ಓದ್ಕೊಳ್ಳೋದಕ್ಕಂತೂ. ಇವಾಗ ಸ್ವಲ್ಪ ಬ್ಯುಸಿನೇ ನಾನು, ಓದ್ಕೋಬೇಕು. ಸೊ ಇದನ್ನ ಇವಾಗ ತಿಂದುಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಬೇಸಿಗೆಗಾಲದಲ್ಲಂತೂ ಸಿಕ್ಕಾಬಟ್ಟೆ ತಂಪಾಗುತ್ತೆ ತಿನ್ನೋದಕ್ಕೆ. ಹಂಗಾಗಿ ನೆನ್ನೆ ಇಲ್ಲೇ ಮಾರ್ಕೊಂಬಂದಿದ್ರು, ಆವಾಗ ತಗೊಂಡ್ವಿ. ಸೊ ಇನ್ನು ತಿಂತಾಯಿದ್ದೀನಿ. ಈಗ ವ್ಲಾಗ್ನ ಎಂಡ್ ಕೂಡ ಮಾಡ್ತಾಯಿದ್ದೀನಿ. ಓದ್ಕೋಬೇಕು, ಎಕ್ಸಾಮ್ ಇರೋದ್ರಿಂದ ಪ್ರಿಪೇರ್ ಆಗಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಹೀಗೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.